ಫ್ರೆಂಡ್, ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತ ಜಾನಪದದಲ್ಲಿ ಫೇಮಸ್ ಆಗಿರುವಂತ ಬಾಳು ಬೆಳಗುಂದಿ ಅವ್ರಿಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಕೂಡ ಎಲ್ಲರ ಒಂದು ಅಭಿಮಾನಿಗಳಲ್ಲಿ ಆಸೆ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇವರು ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿ ಫೇಮಸ್ ಆಗಿದೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕೂಡ ಎಲ್ಲರ ಪರಿಚಯನೂ ಕೂಡ ಆಗಿದೆ ಫ್ರೆಂಡ್ ಇವ್ರಿಗೆ. ಯಾಕಪ್ಪ ಅಂದ್ರೆ ಇವರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಬಾಳು ಬೆಳಗುಂದಿ ಸಿಂಗರ್ ಅಂತ. ಇವರು ಆ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಒಂದು ಸಾಂಗ್ ಮಾಡ್ಕೊಂಡು. ಆ ಒಂದು ಸಾಂಗ್ ಜಾನಪದ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಆ ಒಂದು ಜಾನಪದ ಸಾಂಗ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆ ಒಂದು ಸಾಂಗ್ ಇಂದ ತುಂಬಾ ಜನಕ್ಕೆ ಇವರ ಒಂದು ಸಾಂಗ್ ಇಷ್ಟ ಆಗಿದೆ. ಕರ್ನಾಟಕದ ಎಲ್ಲಾ ಕಡೆ ಕೂಡ ಇಷ್ಟ ಆಗಿದೆ. ಇವರು ಬಿಗ್ ಬಾಸ್ಗೆ ಬರ್ದ್ರೆ ಹೇಗಿರುತ್ತೆ ಅನ್ನೋದು ಕೂಡ ಬಹಳ ಜನರಲ್ಲಿ ಕಾತುರ ಇದೆ. ಆದ್ರೆ ಇವರು ಬಿಗ್ ಬಾಸ್ಗೆ ಬರುವಂತ ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಜನಕ್ಕೆ ಇಷ್ಟ ಇದೆ, ಇವರು ಬಿಗ್ ಬಾಸ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಎಲ್ಲರ ಆಸೆ ಇದೆ. ಆದ್ರೆ ಬಿಗ್ ಬಾಸ್ಗೆ ಇವರು ಬರೋ ಸಾಧ್ಯತೆ ಇಲ್ಲ ಫ್ರೆಂಡ್. ಯಾಕಪ್ಪ ಅಂದ್ರೆ ಇವರು ಒಂದು ನ್ಯೂಸ್ ನಲ್ಲಿ ಆಲ್ರೆಡಿ ಹೇಳಿದ್ದಾರೆ, ನಾನು ಬಿಗ್ ಬಾಸ್ ಏನಾದ್ರು ನನಗೆ ಕರೆದಿದ್ರಂತೆ. ಆಲ್ಮೋಸ್ಟ್ ಈ ವರ್ಷನೂ ಕೂಡ ಕರೆದಿದ್ರು, ಹೋದನೇ ವರ್ಷನೂ ಕೂಡ ಕರೆದಿದ್ರಂತೆ ಫ್ರೆಂಡ್. ಹೋದನೇ ವರ್ಷ ಕರೆದಿದ್ರಂತೆ, ಅವರು ಒಪ್ಕೊಳ್ಳಿಲ್ಲ ಅಂತೆ, ಮುಂದೆ ಹಾಕಿದ್ರಂತೆ. ಅಂದ್ರೆ ಮುಂದಿನ ವರ್ಷ ನೋಡೋಣ ಅಂತ ಹಾಕಿದಂತೆ. ಹೋದನೇ ವರ್ಷ ಆ ಒಂದು ಆಫರ್ ಬಾಳು ಬೆಳಗುಂದಿಗೆ ಬಂದಿರುವಂತ ಆಫರ್ ಹನುಮಂತಗೂ ಬಂದಿದೆ ಫ್ರೆಂಡ್. ಹನುಮಂತು ಉತ್ತರ ಕರ್ನಾಟಕದವರು, ಇವ್ರಿಗೂ ಬರುವಂತ ಚಾನ್ಸ್ ಹನುಮಂತು ಬಂದಿದೆ. ಹನುಮಂತ ಅವರು ಆ ಒಂದು ಬಿಗ್ ಬಾಸ್ ನಲ್ಲಿ ಗೆದ್ರು. ಅವರು ಕೂಡ ಹಾವೇರಿನವರು, ಇವರು ಕೂಡ ಹಾವೇರಿನವರೇ, ನಾನು ಕೂಡ ಹಾವೇರಿನವರೇ. ಆದ್ರೆ ಈ ವರ್ಷನೂ ಕೂಡ ಬಂದಿತ್ತು ಅವ್ರಿಗೆ ಬಿಗ್ ಬಾಸ್ಗೆ ಬಾಳು ಬೆಳಗುಂದಿಗೆ ಆಫರ್ ಬಂದಿತ್ತಂತೆ. ಆದ್ರೂ ಕೂಡ ಅವರು ಹೋಗ್ಲಿಲ್ಲ. ಕಾರಣ ಕೂಡ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ ಫ್ರೆಂಡ್. ಕಾರಣ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಅವರು ಸಾಂಗ್ ನಲ್ಲಿ ಬಹಳ ಬ್ಯುಸಿ ಇದ್ದಾರೆ ಅಂತೆ. ಆಲ್ಮೋಸ್ಟ್ ಅವ್ರು ಒಬ್ರೇ ಇಲ್ಲ, ಅವರೊಂದು ಯೂಟ್ಯೂಬ್ ಚಾನಲ್ ಇದೆ. ಅವರೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು 10-16 ಜನ ಕೆಲಸ ಮಾಡ್ತಾರೆ ಫ್ರೆಂಡ್. ಮ್ಯೂಸಿಕ್ ಆಗ್ಲಿ, ವಿಡಿಯೋ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಹಲವಾರು ರೀತಿಯಿಂದ ವರ್ಕ್ ಇರುತ್ತೆ ಫ್ರೆಂಡ್. ಅವ್ರ ಟೀಮ್ ಅಂದ್ರೆ ಎಲ್ಲಾ ಕೆಲಸ ಇರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ವಿಡಿಯೋದಲ್ಲಿ ಸಾಂಗ್ ನಲ್ಲಿ ಅವ್ರು ಒಬ್ರೇ ಡ್ಯಾನ್ಸ್ ಮಾಡ್ತಾರೆ, ಒಬ್ರೇ ಹಾಡು ಹೇಳ್ತಾರೆ ಅನ್ನೋದು ಬಿಟ್ರೆ ನಮ್ಗೆ ಕಾಣೋದು ಹಿಂದ್ಗಡೆ ಎಲ್ಲಾ ಕೂಡ ಬಹಳ ಜನ ಕೆಲಸ ಮಾಡಿದ್ಕೆ ಅವರು ಫೇಮಸ್ ಆಗಿರೋದು. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಮುಂದಿನ ದಿನಗಳಲ್ಲಿ ಈ ಸದ್ಯಕ್ಕಂತೂ ಹೋಗುವಂತ ಚಾನ್ಸ್ ಇಲ್ಲ. ಅವರೇ ಕರೆದಿದ್ರು, ನಾನು ಹೋಗಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಫ್ರೀ ಆಗಿದ್ರೆ, ಅಂದ್ರೆ ಈ ವರ್ಷ ಆಗಲ್ಲ, ಮುಂದಿನ ವರ್ಷ ಏನಾದ್ರು ಫ್ರೀ ಆದ್ರೆ ಹೋಗ್ತೀನಿ ಅನ್ನೋದು ಮಾತನ್ನು ಕೂಡ ತಿಳಿಸಿದ್ದಾರೆ. ಕಂಪ್ಲೀಟ್ ಆಗಿ ಈ ಸೀಸನ್ ನಲ್ಲಿ ಕಾಣಲ್ಲ ನಿಮ್ಗೆ, ಬಹಳ ಬೆಳಗುಂದಿ ಅವರು ಕಾಣಲ್ಲ. ಬಹಳ ಜನಕ್ಕೆ ಆಸೆ ಇದೆ, ಆದ್ರೆ ಆಸೆ ಇದೆ, ಅವರು ಪಾಪ ಬಿಸಿ ಇದ್ದಾರೆ ಫ್ರೆಂಡ್. ಸಾಂಗ್ ನಲ್ಲಿ ತೊಳ್ಕೊಂಡಿದ್ದಾರೆ. ಅವರ ಟೀಮ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಅವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಕಷ್ಟ ಪಡ್ತಾ ಇದ್ದಾರೆ, ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದೊಡ್ಡ ಆಫರ್ ಬರ್ತಾ ಇದೆ. ಸಿನಿಮಾಗಳಿಗೆ ಕೂಡ ಸಾಂಗ್ ನ ಹೇಳುವಂತ ಚಾನ್ಸ್ ಕೂಡ ಬಂದಿದೆ. ಹಾಗಾಗಿ ಇವರು ತುಂಬಾನೇ ಬಿಸಿ ಇದ್ದಾರೆ. ಟೋಟಲ್ ಆಗಿ ಈ ವರ್ಷನೂ ಕೂಡ ಬರಲ್ಲ. ಹೋದನೇ ವರ್ಷನೂ ಕೂಡ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು, ಈ ವರ್ಷನೂ ಕೂಡ ಚಾನ್ಸ್ ಸಿಕ್ಕಿತ್ತು, ಅವರೇ ಮುಂದೂಡಿದ್ದಾರೆ ಫ್ರೆಂಡ್. ಮುಂದಿನ ವರ್ಷಗಳಲ್ಲಿ ಬರುವಂತ ಚಾನ್ಸಸ್ ಇದೆ ಫ್ರೆಂಡ್. ಈ ವರ್ಷ ಕೂಡ ಇಲ್ಲ. ಈ ವರ್ಷ ಯಾರ್ಯಾರು ಬರುತ್ತಾರೆ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ, ಯಾರು ಬರ್ತಾನೆ ಕೂಡ ಕಂಪ್ಲೀಟ್ ಆಗಿ 28-29ನೇ ತಾರೀಕಿಗೆ ಈ ಒಂದು ತಿಂಗಳಲ್ಲಿ ನಿಮಗೆ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಷಯ ಬಾಯ್ ಫ್ರೆಂಡ್.